ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನಗೆ ಇದು ಬೇಡ, ಬ್ಯಾಗೇ ಬೇಡವಾ? ಬ್ಯಾಗ್ ಬೇಕು. ಥಿಂಕ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ನಾನು ಜಿಮ್ಗೆ ಹೋಗೋದು ಬೇಡವೋ ಅಂತ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇದು ಭವಿಷ್ಯನ ಕಾಲೇಜಿಗೆ ಟೈಮ್ ಆಗೋಗ್ಬಿಟ್ಟಿದೆ. ಸೊ ಬ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟು ನಾನು ಇವಾಗ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಭವಿಷ್ಯನ ಬಿಟ್ಟು ಬಂದಾಯಿತು. ಇವಾಗ ಆ್ಯಕ್ಚುಲಿ ಟಿಫನೇ ಮಾಡಲಿಲ್ಲ ಗೈಸ್. ಅವಳಿಗೆ ಫ್ರೂಟ್ ಸಲಾಡ್ ಮಾಡಿಕೊಟ್ಟೆ, ಬೆಳಗ್ಗೆ ತಿನ್ಕೊಂಡು ಹೋದ್ಲು. ಆಮೇಲೆ 12:30 1 ಗಂಟೆಗೆ ಕಾಲ್ ಮಾಡ್ತಾಳೆ. ಅವಾಗ ಬೇಕಾದ್ರೆ ಊಟ ಕೊಡ್ಬೋದು. ಇವಾಗ ಸದ್ಯಕ್ಕೆ ಮನೆ ಕೆಲಸ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್. ಟಿಫನ್ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ನೋಡಬೇಕು, ಏನಾದ್ರು ಒಂದು ಮಾಡ್ತೀನಿ ಗೈಸ್. ಓಕೆ ಗೈಸ್, ಇವಾಗ 12:30 ಆಗೋದಿದೆ ಇನ್ನೇನು. ಸೊ ಭವಿಷ್ಯಂಗೆ ಊಟ ತೊಗೊಂಡೋಗಿ ಕೊಡಬೇಕು. ಭವಿಷ್ಯ ಅವರಪ್ಪ ಇನ್ನೂ ಬರಲಿಲ್ಲ. ಸೊ ಇವಾಗ ಇನ್ನೇನು ಕೆಳಗಡೆ ಬರ್ತಾರಂತೆ. ತೊಗೊಂಡೋಗಿ ಭವಿಷ್ಯಂಗೆ ಊಟ ರೆಡಿ ಇದೆ. ಸೊ ತೊಗೊಂಡು ಹೋಗಿ ಅವ್ರ ಕಾಲೇಜಿಗೆ ಕೊಟ್ಬಿಟ್ಟು ಬಂದುಬಿಡ್ಬೇಕು. ಊಟ ಅವಳದು ಇವತ್ತು ಏನು ಅಂತ ಅಂದರೆ ನುಗ್ಗೆಕಾಯಿ ಸಾಂಬಾರು ಆ್ಯಂಡ್ ಸ್ವಲ್ಪ ಸಂಡಿಗೆ ಇಟ್ಟಿದ್ದೀನಿ, ಒಂದು ಚಿಕ್ಕ ಆ್ಯಪಲ್ ಇಟ್ಟಿದ್ದೀನಿ, ಮತ್ತು ಅವಳಿಗೆ ಮೆಣಸಿನ್ಕಾಯಿ ಇಷ್ಟ. ಸೊ ಮೆಣಸಿನ್ಕಾಯಿ ಇಟ್ಟಿದ್ದೀನಿ ಗೈಸ್, ಅಷ್ಟೇ. ಯಜಮಾನ್ರು ಅಂದರು ಟೈಮ್ ಆಗೋದು. ಅವಳು 12:30 ಇದ್ದಾಳೆ. ಹೋಗಿ ಮುಂದೆ. ಇಲ್ಲೇ ನೋಡಿ, ಇಲ್ಲೇ. ನನಗೆ ಇದು ಬೇಡ, ನನಗೆ ಲ್ಯಾಪ್ಟಾಪ್ ಬೇಡ. ಕೊಟ್ಬಿಡು. ಜರ್ಕಿನ್ ಅಪ್ಪನ್ ತಗೋ, ಮರ್ತೋದೆ. ಲ್ಯಾಪ್ಟಾಪ್ ತಗೊಳ್ರಪ್ಪ. ಬುಕ್ಸ್ ತಗೊಂಡೋಗ್ಬಿಡು. ನಾನು ಬ್ರೇಕ್ ಅನ್ಕೊಂಡೆ ಅಂತ. ಬ್ಯಾಗೇ ಬೇಡವಾ? ಬ್ಯಾಗ್ ಬೇಕು. ಲ್ಯಾಪ್ಟಾಪು ಬುಕ್ಕು ಎಲ್ಲ ಬಿಸಿ ಇದೆ, ತಿನ್ಕೊ. ಬುಕ್ಕುನು ತಗೋಬಿಡಪ್ಪ, ಅಷ್ಟು ತಗೊಂಡೋಗ್ಬಿಡಪ್ಪ. ಮಾಲೆ ಹಾಕಿಲ್ವಾ ಭವಿಷ್ಯ? ಏಕಾಂಶದಿಂದ ವಾಪಸ್ ಕೊಡಕ್ಕೆ ಮಾಲೆ ಹಾಕ್ಕೊಂಡಿಲ್ವಾ? ಹಾಂ. ಊಟ ಪಟ್ಟಂತ ಈಗ ತಿನ್ಕೊ. ಇದನ್ನು ಕಿತ್ಬಿಡ್ಬೇಕಾಗಿತ್ತು. ಸರಿ, ಬಾಯ್. ಥ್ಯಾಂಕ್ ಯು. ಬಾಯ್. ಜನ ಅಲ್ವೇನ್ರಿ? ಎಷ್ಟು ಜನ ಇದ್ದಾರೆ, ತುಂಬ ಗುಡಿದೆ ಗೈಸ್. ಮನೆಗೆ ಬಂದ್ವಿ, ಸಖತ್ ಬಿಸಿಲಿದೆ ಗೈಸ್, ಸುಸ್ತಾಗಿ ಹೋಗ್ಬಿಡುತ್ತೆ. 1 ನಿಮಿಷ ಹಿಂಗೆ ಹೋಗ್ಬಿಟ್ಟು ಬರೋ ಅಷ್ಟರಲ್ಲಿ. ಇವಾಗ ನಮ್ಮ ಯಜಮಾನ್ರಿಗೆ ಊಟ ಕೊಡಬೇಕು. ಊಟ ಅಲ್ಲ ಗೈಸ್, ಟಿಫನ್ನು. 1 ಗಂಟೆ ಆಯಿತು. ಇವಾಗ ಟಿಫನ್ ಕೊಡ್ತೀನಿ. ಅದಾದಮೇಲೆ ಎಡಿಟ್ ಮಾಡಬೇಕು. ಮಧ್ಯಾಹ್ನನೇ ಎಡಿಟ್ ಮಾಡ್ಕೊಳ್ಳೋಣ ಅಂತ. ಕೊಡ್ಲಾ ಟಿಫನ್ ರೀ? ಇವಾಗ 5:30 ಆಗಿದೆ. ನಾನು ಮತ್ತು ನಮ್ಮ ಯಜಮಾನ್ರು ಜಿಮ್ಗೆ ಹೋಗ್ತಾ ಇದ್ದೀವಿ. ಇನ್ನು ಹುಡುಕ್ತಾ ಇದ್ದಾರೆ ಏನೇನು. ನಮ್ಮ ಭವಿಷ್ಯ ಇನ್ನೂ ಕಾಲೇಜಿಂದ ಬಂದಿಲ್ಲ ಗೈಸ್. ಅವಳು ಏನೋ ಡ್ಯಾನ್ಸ್ ಕ್ಲಾಸ್ದು ಮೀಟಿಂಗ್ ಇದೆ ಅವ್ರು ಇವತ್ತು. ಸೊ ಅದನ್ನು ಮುಗಿಸ್ಕೊಂಡು ಬರ್ತಾಳೆ. ಆಟೋನಲ್ಲಿ ಬರ್ತಾಳೆ ಇವತ್ತು.
ನಮ್ಮ ಯಜಮಾನ್ರು ಸದ್ಯಕ್ಕೆ ಇವಾಗ ಬಿಸ್ಕೆಟ್ ಹಾಕೋಕೆ ಹೋಗಿದ್ದಾರೆ ನಾಯಿಗೆ. ಹೆಲ್ಮೆಟ್ ಕೊಟ್ಬಿಡು. ಕೊಟ್ಬಿಡ್ಲಾ? ಹಾಂ, ಲಾಕ್ ಹಾಕಿಲ್ಲ. ಯಾವ ಥರ ಚಿತ್ರ? ಬೌಲ್ ಸ್ವಲ್ಪ ಬೌಲ್ ಥರ ಇಲ್ಲೇ ಇದೆಯಲ್ಲ, ಇಷ್ಟು ಸಾಕ? ಇನ್ನು ಸ್ವಲ್ಪ ದೊಡ್ಡ ಸಿಗತ್ತಾ ಸರ್? ಇಲ್ಲ ಮಡಿಕೆನಲ್ಲಿ ಇಟ್ಟರು ನಡೆಯುತ್ತಲ್ವಾ? ಎಲ್ಲ ಗಣೇಶ ಮಾಡ್ತಾರೆ ಸರ್, ಸುಡೋ ಐಟಮ್ ಒಂದು ಮಾಡ್ತೀವಿ. ಅಂದರೆ ಇವಾಗ ಮಾಡ್ತಾ ಇಲ್ಲ, ಎಲ್ಲ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಹಾಂ ಹಾಂ ಅದೇ ವರ್ಷಕ್ಕೊಂದು ಅದು ಊಟ ಇದೆ ನೋಡಿ. ಈಗ ತೊಗೋಬೋದಾ ಚಿತ್ರ? ತಗೋಬೋದು. ಗೈಸ್ ಪಾರ್ಕ್ ಹತ್ರ ಬಿಟ್ಟು ಹೋದ್ರು ನಮ್ಮ ಯಜಮಾನ್ರು. ಸ್ವಲ್ಪ ವಾಕ್ ಮಾಡಿಬಿಟ್ಟು ಒಂದು 2 ರೌಂಡ್ ಹಾಕ್ತೀನಿ. ಅದಾದಮೇಲೆ ಜಿಮ್ಗೆ ಹೋಗ್ತೀನಿ ಗೈಸ್. ಪ್ರತಿಯಲ್ಲೂ ಕೂತ್ಕೊಳ್ಳೋದಕ್ಕೂ ಆಗಲ್ಲ, ಏಕೆಂದರೆ ಎಲ್ಲ ಒದ್ದೆ ಆಗೋಗ್ಬಿಟ್ಟಿರುತ್ತೆ ಸೀಟ್ಸು. ಗೈಸ್ ಪಾರ್ಕಲ್ಲಿ ವಾಕ್ ಆಯಿತು, ಹಾಗೇ ನಡ್ಕೊಂಡು ನಮ್ಮ ಯಜಮಾನ್ರು ಜಿಮ್ ಹತ್ರ ಬಂದಿದ್ದೀನಿ. ಇವಾಗ ಜಿಮ್ಮಲ್ಲಿ ಹೋಗಿ ಒಂದು ಸ್ವಲ್ಪ ಎಕ್ಸಸೈಸ್ ಮಾಡೋದು. ಬನ್ನಿರಿ. ಟಿ ಶರ್ಟ್ ಹಾಕಿದ್ದೀನಿ ನಮ್ಮ ಬೇರೆದು. ಆಯ್ತು, ಏನೋ ಕೆಲಸ ನಡೀತಾ ಇದೆ ಗೈಸ್. ಬಸ್ ತಗೊಳ್ಳಿ ಬಸ್. ಗೈಸ್ ಇವಾಗ 8 ಗಂಟೆ ಆಗಿದೆ, ಮನೆಗೆ ಹೋಗೋ ಟೈಮು. ನಮ್ಮ ಯಜಮಾನ್ರು ಪೂಜೆನೂ ಮಾಡಿಬಿಟ್ಟಿದ್ದಾರೆ. ಯಾರೋ ಸರ ಕೊಟ್ಟಿದ್ರಂತೆ ನಮ್ಮ ಯಜಮಾನ್ರು. ಚಿನ್ನದ ಸರ್ ಜಿಮ್ಮಲ್ಲಿ ದೇವ್ರಿಗೆ ಹಾಕಿ ಅಂತ ಹೇಳ್ಬಿಟ್ಟು ಅದಕ್ಕೆ ಹಾಕ್ಬಿಟ್ಟು ಪೂಜೆ ಮಾಡಿದ್ದಾರೆ ಗೈಸ್. ನೋಡೋಣ ಬನ್ನಿಪ್ಪ, ಆಚೆ ಹೋಗೋಣ. ನೋಡಿ ಅಲ್ಲಿ ನೋಡಿ, ನಾನು ನೋಡಿದೆ ಯಾವುದು ಚೌಚವ. ನಮ್ಮ ಯಜಮಾನ್ರ ಜಿಮ್ನಲ್ಲಿ ಇವತ್ತು ಹೊಸ ಐಟಮ್ಸ್ ಬಂದ್ಬಿಟ್ಟಿದೆ ಗೈಸ್. ಹೊಸ ಸೈಕಲ್ಲು 2 ಇದ್ದಂಗಿತ್ತು. 4 ಸೈಕಲ್ ಇದೆ ಜಿಮ್ಮಲ್ಲಿ, ಬಟ್ ಹೊಸ ಸೈಕಲ್ ಇವಾಗ ಬಂದು ಸ್ವಲ್ಪ ಮನೆ ರಿನ್ಯೂವೇಟ್ ಮಾಡಿ. ನೋಡಿ ಚೌಚೌ ಕ್ಯೂಟಾಗಿದೆ. ಕಾಫಿ ಆಯಿತು. ದೇವಸ್ಥಾನಕ್ಕೆ ಬಂದಿದ್ದೀವಿ. ಗೈಸ್ ಇವಾಗ ತಾನೇ ಮನೆಗೆ ಬಂದ್ವಿ. ಆಗೋಗಿತ್ತು ಗೈಸ್. ಫೋನ್ ಬಿಟ್ಬಿಟ್ಟು ಬಂದುಬಿಟ್ಟಿದ್ದೀನಿ ಅಂತ ಭಯ ಆಯಿತು, ಏಕೆಂದರೆ 1-2 ಶಾಪ್ಗೆ ಹೋಗಿ ಏನೇನೋ ತೊಗೊಂಡು ಬಂದಿದ್ದು. ಸೊ ಶಾಪ್ನಲ್ಲೇ ಬಿಟ್ಬಿಟ್ಟು ನಾನು ಭಯ ಆಗೋಗಿತ್ತು. ಇವತ್ತು ನಮ್ಮ ಭವಿಷ್ಯನ ಜೊತೆ ನಾನು ಟೈಮೇ ಸ್ಪೆಂಡ್ ಮಾಡಲಿಲ್ಲ, ಏಕೆಂದರೆ ಭವಿಷ್ಯ ಆಲ್ರೆಡಿ ಇವಾಗ ಮಲ್ಕೋಬೇಕು ಅಂದ್ಕೊಂಡಿದ್ದಾಳೆ. ಸೊ ನಾನು ಇವಾಗ ಇನ್ನೊಂದ್ಸರಿ ಥಿಂಕ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ನಾನು ಜಿಮ್ಗೆ ಹೋಗೋದು ಬೇಡವೋ ಅಂತ. ಯಾಕೆಂದರೆ ಭವಿಷ್ಯ ಫಸ್ಟು ಹೋಗು ಅಂದ್ಬಿಟ್ಲು, ಇವಾಗ ಆಗ್ತಾಯಿಲ್ಲ ನನಗೆ ನೀನನ್ನು ಬಿಟ್ಬಿಟ್ಟು ಅಂತ ಹೇಳ್ತಾ ಇದ್ದಾಳೆ. ಯಾಕಂದ್ರೆ ದಿನ ಆ ಥರ ಬರಬೇಕು ಗೈಸ್. ನಾನು ವಾಪಸ್ಸು ನೀನು ದಿನ ಇಷ್ಟೊತ್ತಿಗೆ ಬರ್ತೀಯಾ? ಇಲ್ಲ. ಹಾಂ ಮತ್ತೆ ಬಟ್ ಆದ್ರೆ ನಾಳೆನೂ ಇಷ್ಟೊತ್ತಿಗೆ ಬರೋದು, ನಾಳಿದ್ದು ಇಷ್ಟೊತ್ತಿಗೆ ಬರೋದು. ಬಂದ್ಬಿಡು ಇನ್ಮೇಲೆ. ಇಲ್ಲ ಅಂದರೆ ಅಲ್ಲೇನೆ ಕಾಲೇಜಲ್ಲೇ ಬೀಟ್ ಮಾಡಿಬಿಟ್ಟು 20 ರೂಪಾಯಿಗೆ ಬಾ. 20 ರೂಪಾಯಿ ಕರ್ಕೊಂಬರ್ತಾರೆ ಅಂದಲ್ಲಮ್ಮ ನೀನೇ. ಅದು ಬರಲ್ಲ ಮಮ್ಮಿ, ಅಷ್ಟಕ್ಕೆ ಯಾರು ಬರ್ತಾರಲ್ಲಿ? ಅದಕ್ಕೆ 40 ನಿಮಿಷ ಕಾಯ್ಬೇಕು ನಾನು. ಸರಿ ಬಿಡು, ಯಾವತ್ತು ನೀನು ಇರಲ್ವೋ ಅವತ್ತೊಂದು ದಿವಸ ನಾನು ಮನೇಲೇ ಇರ್ತೀನಿ. ಯಾವತ್ತು ನೀನು ಬಂದ್ಬಿಟ್ಟಿರ್ತೀಯೋ ಅವತ್ತೊಂದು ದಿವಸ ಹೋಗ್ತೀನಿ ಅಷ್ಟೇ. ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈಗ ಏನು ಅನ್ಕೋಬೇಡಿ, ಇವತ್ತು ಏನು ರೆಸಿಪಿನೂ ಹಾಕಿಲ್ಲ. ಆ್ಯಂಡ್ ಯಾರೋ ಒಬ್ಬರು ನಿಮ್ಮದು ಬಾದಾಮ್ ಆಯಿಲ್ದು ಬಾಟಲ್ ತೋರಿಸಿ ಅಂತ ಹೇಳಿದ್ರು, ಅದನ್ನು ತೋರಿಸ್ಬಿಡ್ತೀನಿ ತಾಳಿ. ಓಕೆ, ಸಾರಿ ಡಾಬರ್ ಅಲ್ಲ, ಹಮ್ದರ್ದ್. ನಾನು ಡಾಬರ್ ಅಂದ್ಕೊಂಬಿಟ್ಟಿದ್ದೀನಿ. ಹಮ್ದರ್ದ್
ರೋಗನ್ ಎ ಬಾದಾಮ್ ಶಿರೀನ್ ಅಂತ ಇದೆ. ಓಕೆ, ಹಮ್ದರ್ದಿದು ಇದು ಪ್ಯೂರ್ ಬಾದಾಮ್ ಆಯಿಲು, ಏನು ಫ್ರೇಗ್ರೆನ್ಸ್ ಆ್ಯಡೆಡ್ ಇರೋದಿಲ್ಲ. ಸೊ ಇದನ್ನು ಹಚ್ಕೊಳ್ಳಿ. ಓಕೆನಾ? ಈಗ ನಾನು ಬಾಯ್ ಮಾಡ್ತಾಯಿದ್ದೀನಿ. ಸೊ ಇಷ್ಟ ಆಗಿದ್ರೆ ಬ್ಲಾಗ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆರ್ ಬ್ಲಾಗ್. ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್. ಬಾಯ್. ಸಿ ಯು ಗೈಸ್. ಬಾಯ್.